ಫಾರ್ಮ್ ಹೌಸ್ ವೆಜ್ಜಿ ಒಂದು ಪ್ಯಾರಡೈಸ್. ಗೆಸ್ಟ್ ಹೌಸ್. ಪಿಜ್ಜಾ ಪ್ರಾಸೆಸ್ ಸ್ಟಾರ್ಟ್ ಆಗ್ತಾ ಇದೆ. ಎಸ್, ವೆಲ್ಕಮ್ ಟು ಮೈ ಅನದರ್ ವ್ಲಾಗ್. ದಿಸ್ ಇಸ್ ಅಕ್ಷಯ್ ಕಾರ್ಲಾ. ಸೊ ಇವತ್ತು ನಾವು ಮಾಡಕ್ ಹೋಗ್ತಿರುವಂತ ಒಂದು ರೆಸಿಪಿ ಏನಪ್ಪಾ ಅಂತ, ರೆಸಿಪಿ ಅಲ್ಲ, ಒಂದು ಸಣ್ಣ ಸ್ನಾಕ್ ಇದು. ಅಂದ್ರೆ ನಿಮ್ಗೆ ಮನೆಯಲ್ಲಿ ಮಕ್ಕಳೆಲ್ಲ ಲೈಕ್ ಪಿಜ್ಜಾ ಕ್ರೇವ್ ಆದ್ರೆ, ಸೊ ಈ ಒಂದು ಪಿಜ್ಜಾ ತರ ಇರೋ ಪಿಜ್ಜಾನ ಮಾಡ್ಕೊಡ್ಬೋದು. ಸೊ ಈ ಪಿಜ್ಜಾ ಹೆಸರು ಬ್ರೆಡ್ ಪಿಜ್ಜಾ ಅಂತ. ಸೊ ನಾನು ಇದು ಬ್ರೌನ್ ಬ್ರೆಡ್ ನ ತಗೊಂಡಿದ್ದೀನಿ. ಈ ಬ್ರೌನ್ ಬ್ರೆಡ್ ನ ಸ್ವಲ್ಪ ಇದ್ರ ಬಾರ್ಡರ್ ಎಲ್ಲ ಕಟ್ ಮಾಡ್ಕೊಂಡು ನಾವು ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬ್ರೆಡ್ ಕಟ್ ಮಾಡಿ ಆಗಿದೆ. ಸೊ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸೊ ಮೈಕ್ರೋವೇವ್ ಇದು ಪ್ಲೇಟ್ ಏನಿರುತ್ತೆ, ಆ ಪ್ಲೇಟ್ ಮೇಲೆ ನಾನು ಬಟರ್ ಪೇಪರ್ನ ಇಟ್ಕೊಳ್ತಾ ಇದ್ದೀನಿ. ಬಟರ್ ಪೇಪರ್ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ ಅನ್ನ ಈ ತರ ಸ್ಕ್ವೇರ್ ಆಗಿ ಪ್ಲೇಸ್ ಮಾಡ್ತಾ ಇದ್ದೀನಿ ಒನ್ ಬೈ ಒನ್. ಇದು ಪ್ಲೇಸ್ ಮಾಡಿದ್ಮೇಲೆ ಇದ್ಮೇಲೆ ನಾನು ಪಿಜ್ಜಾ ಸಾಸ್ ಹಾಕ್ತಾ ಇದ್ದೀನಿ. ಸೊ ಪಿಜ್ಜಾ ಸಾಸ್ ಯೂಶುವಲಿ ಬ್ಲಿಂಕಿಟ್ ಅಲ್ಲೆಲ್ಲ ಸಿಗುತ್ತೆ ನಿಮಗೆ. ಸಪೋಸ್ ನಿಮಗೆ ಪಿಜ್ಜಾ ಸಾಸ್ ಇಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಟ್ರೈ ಕೆಚಪ್. ಪಿಜ್ಜಾ ಸಾಸ್ ಹಾಕಿದ್ಮೇಲೆ ಇದ್ರ ಮೇಲೆ ನಾನು ಮೊಜರೆಲ್ಲಾ ಚೀಸ್ನ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಸೊ ಯೂಶುವಲಿ ಪಿಜ್ಜಾಗೆ ತುಂಬ ಟೇಸ್ಟ್ ಕೊಡೋದೇ ಚೀಸು. ಇದಾದ್ಮೇಲೆ ಇದ್ರ ಮೇಲೆ ಇನ್ನೊಂದು ಲೇಯರ್ ಬ್ರೆಡ್ ಇಡ್ತಾ ಬನ್ನಿ. ಇದ್ರ ಮೇಲೆ ಮತ್ತೆ ಸಾಸ್ ಹಾಕಬೇಕು. ಸಾಸ್ ಹಾಕಿದ್ಮೇಲೆ ನಾನು ಹಾಕ್ತಾ ಇದ್ದೀನಿ ಮಯೋನೀಸ್. ಎಸ್, ಮಯೋನೀಸ್ ಸ್ಪ್ರೆಡ್ ಆಗಿದೆ. ಇದ್ಮೇಲೆ ಸ್ವಲ್ಪ ನಾನು ಮತ್ತೆ ಚೀಸ್ನ ಹಾಕ್ತಾ ಇದ್ದೀನಿ. ಆನಿಯನ್ನ ಹಾಕೊಳ್ತಾ ಇದ್ದೀನಿ. ಟೊಮ್ಯಾಟೊ, ಕ್ಯಾಪ್ಸಿಕಮ್, ಸ್ವೀಟ್ ಕಾರ್ನ್ ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದ್ರ ಮೇಲೆ ಫುಲ್ ಆಗಿ ಚೀಸ್ ಇಂದ ಲೋಡ್ ಮಾಡಿಬಿಡೋಣ. ಫಾರ್ಮ್ ಹೌಸ್ ವೆಜ್ಜಿ ಒಂದು ಪ್ಯಾರಡೈಸ್. ಗೆಸ್ಟ್ ಹೌಸ್ ಪಿಜ್ಜಾ. ಟಾನ್. ಎಸ್, ನಮ್ಮ ಲೋಡಿಂಗ್ ರೆಡಿ ಆಗಿದೆ. ಇನ್ನು ಇದನ್ನ ಓವನ್ ಅಲ್ಲಿ ಲೋಡ್ ಮಾಡೋಣ. ಅಂಡ್ ಎಸ್, ನಾವಿವಾಗ ಓವನ್ ಇದೆ ಅಂತ ಓವನ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ನೀವು ಪ್ಯಾನ್ ಅಲ್ಲಿ ಟ್ರೈ ಮಾಡ್ಬೋದು. ಪ್ಯಾನ್ ಮೇಲೆ ಇದನ್ನ ಪ್ಲೇಸ್ ಮಾಡಿ ಅದಕ್ಕೆ ಲೋ ಫ್ಲೇಮ್ ಅಲ್ಲಿ ಮೇಲ್ಗಡೆ ಮುಚ್ಚಳ ಇಟ್ಟು ನೀವು ಹವೆ ತೆಗೆದ್ರೆ ಪಿಜ್ಜಾ ರೆಡಿ ಆಗಿರುತ್ತೆ. ಸೊ ನಾವು ಈ ಪ್ರೊಸೀಜರ್ ಅಲ್ಲಿ ಮಾಡಿದ್ವಿ ಯಾಕಂದ್ರೆ ಓವೆನ್ ಇತ್ತು ಅಂತ. ಎಸ್, ಲೆಟ್ಸ್ ಟ್ರೈ. ಇವಾಗ ಈ ಪಿಜ್ಜಾ ಹೋಗ್ತಿದೆ ಓವನ್ ಒಳಗಡೆ. ನಮ್ಮ ಬೇಕಿಂಗ್ ದ ಪಿಜ್ಜಾ ಪ್ರಾಸೆಸ್ ಸ್ಟಾರ್ಟ್ ಆಗ್ತಾ ಇದೆ. 7 ಮಿನಿಟ್ಸ್, ಬಹುಶಃ 7 ಮಿನಿಟ್ಸ್ ಬೇಕಂತ ಪಿಜ್ಜಾ ಆಗ್ಲಿಕ್ಕೆ. ನೋಡೋಣ. ಇಲ್ಲಿ ನೋಡ್ಬೋದು ನೀವು, ರೆಡಿ ಆಗ್ತಾ ಇದೆ. ವಿಡಿಯೋ ಮಾಡೋ ಬರೋದಲ್ಲಿ ನಾವು ಒಂದು ಸ್ಟೆಪ್ನ ಸ್ಕಿಪ್ ಮಾಡಿದ್ವಿ. ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆರಿಗ್ಯಾನೋ ಹಾಕಿ ಇರಲಿಲ್ಲ. ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದಿದ್ದು ಆಮೇಲೆ ಹಾಕ್ಬೋದಿತ್ತು, ಬಟ್ ಫ್ಲೇವರ್ ಬರಬೇಕು ಅಂತ ಹೇಳಿ ಸ್ವಲ್ಪ ಬೇಕಾದಾಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಆರಿಗ್ಯಾನೋ ಹಾಕ್ತಾ ಇದ್ದೀನಿ. ನಮ್ಮ ಪಿಜ್ಜಾ ರೆಡಿ ಆಗಿದೆ. ಇದು ತೋರಿಸಿ, ಬಬಲ್ ಬರೋದು. ನೈಸ್, ಮೈಕ್ ಹಾಕಿದ್ದೀನಿ. ನೈಸ್, ಪಿಜ್ಜಾ ರೆಡಿ ಆಗಿದೆ. ಸೊ ಇದನ್ನ ತೆಗಿವಾ. ಬ್ರೆಡ್ ಪಿಜ್ಜಾ ರೆಡಿ ಆಗಿದೆ. ಇದನ್ನ ಟೇಸ್ಟ್ ಮಾಡಿ ನೋಡೋಣ. ಇವತ್ತು ಹೊಸ ಹೊಸ ಗೆಸ್ಟ್ ಇದ್ದಾರೆ ಟೇಸ್ಟ್ ಮಾಡ್ಲಿಕ್ಕೆ. ಎಸ್, ಬನ್ನಿ ನೋಡೋಣ. ಎಸ್, ನಾನು ಇದನ್ನ ಕಟ್ ಮಾಡಕ್ಕೆ ಚಾಕು ತಗೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಮೊಜರೆಲ್ಲಾ ಚೀಸ್ ಅಲ್ವಾ, ಹಿಂಗೆ ಎಳ್ದಾಗ ಬರ್ಬೋದು, ಕಷ್ಟ ಆಗುತ್ತೆ ಸ್ವಲ್ಪ. ಜಸ್ಟ್ ಒಂದು ಡಿವೈಡ್ ಮಾಡಕ್ಕೋಸ್ಕರ ಅಷ್ಟೇ ಚಾಕು ಅಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ಸೊ ಯಾವತ್ತು ಪ್ರೊಫೆಸರ್ ಟೇಸ್ಟ್ ಮಾಡ್ತಾ ಇದ್ರು ಪಿಜ್ಜಾ ಏನಾದ್ರು ಫುಡ್ ಮಾಡಿದ್ರೆ. ಸೊ ಇವತ್ತು ನಮ್ಮ ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಇಲ್ಲಿ ಕಾರ್ಕಳದಿಂದ ಬಂದಿದ್ದಾರೆ. ಏನ ಅಮ್ಮಾಯಿ ಏರ್ ತುಳುಟೆ ಪಾತಿರ್ಲ ಎಂಕುಲ್ ಮಾತ್ರ ಕನ್ನಡ ಪಾತಿರ್. ಎಸ್, ಫಸ್ಟ್ ಟೇಸ್ಟ್ ಮಲ್ತೊಂದಿಲ್ಲ ಅಮ್ಮ. ಅವು ಇಡೀ ಇಂಚ ಬಾಯಿಗ್ದಿಲ್ಲಿ. ಹಾ ಲೈಟ್ ಅಕ್ಷತಾ ನಮ್ಮಗ್ ಮಸ್ತ್ ಇಷ್ಟತ ಪಿಜ್ಜಾ ಪೂರ.
ಇಡತ್ತದ ಶೋಕತ್ ಹಾಯ್ ಲೈಕ್ ಶೋಕತ್ ಕೆಫೆಟ್ ತಿನ್ಲಕ್ಕ ಆಪುಂಡ ಇಡತ್ತದ ಶೂರ್ ಚಿಲ್ಲಿ ಫ್ಲೇಕ್ಸ್ ಮಾಡ್ಬೋದು. ಚಿಲ್ಲಿ ಫ್ಲೇಕ್ಸ್ ಖಾರ ಆತೋಡನಲ್ಲ. ಓಕೆ, ಹೌ ವಾಸ್ ದ ರಿವ್ಯೂ? ನಮಗೆ ಎಂಚಾಂಡೆ ಭಾರಿ ಶೋಕತ್. ಎಸ್, ಇದಾಗಿತ್ತು ನಮ್ಮ ಇವತ್ತಿನ ರೆಸಿಪಿ. ನಾವು ಈ ಒಂದು ವಿಡಿಯೋಸ್ ನಡ್ಸ್ಕೊಳ್ತಾ ಬರ್ತೀವಿ. ಸೊ ಈ ವಿಡಿಯೋಸ್ ಅನ್ನ ನಾವು ಹೊಸದಾಗಿ ನೇಮ್ ಮಾಡಿದೀವಿ, ಫ್ಲೇವರ್ಸ್ ಅಂಡ್ ಫುಡ್ ಪ್ರಿಂಟ್ಸ್ ಅಂತ. ಆದಷ್ಟು ಇನ್ನಷ್ಟು ಜನಗಳಿಗೆ ಈ ಚಾನಲ್ ರೀಚ್ ಆಗೋಗೆ ಮಾಡಿ ಅಂಡ್ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಅಂಡ್ ಸಿ ಯು.